ತಿನ್ನಿ. ನಿಮ್ಗೆ Big Boss ಅಲ್ಲಿ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ಯಾಕೆ? ಅವನ್ ಎಲ್ಲಾರ್ಗು ಸೈಕಾಗಿ ಉರಿಸ್ತಾನೆ. ಅದಕ್ಕೆ ಅಶ್ವಿನಿಗೆ ಬೈಯೋದಾಗ್ಲಿ ಉರ್ಸೋದಾಗ್ಲಿ, ಅಶ್ವಿನಿ ಎಲ್ಲಾರ್ಗು ರೆಸ್ಪೆಕ್ಟ್ ಕೊಡಿ ಅಂತ ಕೇಳ್ತಾರೆ. ಗಿಲ್ಲಿ ತಾವ್ ಕೇಳ್ದಾಗ ಗಿಲ್ಲಿ ಕೊಡೋ ರೆಸ್ಪೆಕ್ಟ್ ಇನ್ನೂ ತುಂಬಾ ಚೆನ್ನಾಗಿದೆ. ಅಶ್ವಿನಿ ಅವ್ರ ಕ್ಯಾಪ್ಟನ್ಸಿಲ್ ಗಿಲ್ಲಿ ಕೆಲಸ ಮಾಡಿಲ್ವೋ? ಮಾಡ್ಲಿಲ್ವೋ ಹೇಳಿ? ಎಲ್ಲಾರ ಹತ್ರನು ಹೇಳ್ಬಿಟ್ಟು ಮಾಡಿಸ್ಲಿಲ್ವೋ? ಅಂದ್ರೆ ಗಿಲ್ಲಿ ಕ್ಯಾಪ್ಟನ್ಸಿ ಬಂದಾಗ ಅವಳು ಮಾಡ್ಬೇಕು ತಾನೆ, ಮಾಡ್ಲಿಲ್ಲ. ಸೊ ಅವ್ನ್ ಟಾರ್ಚರ್ ಕೊಟ್ಬಿಟ್ಟು ಅವ್ನ್ ಕೆಲಸ ಮಾಡಿಸ್ಕೊಂಡ. ಅವ್ರು ಮಾಡ್ತಿರೋ ಸರಿ ಅಂತ ಅನ್ಸುತ್ತೆ. ನಮಗ್ ಸರಿನೇ, ಅವ್ನ್ ಏನೇ ಮಾಡಿದ್ರು ಸರಿ. ಗಿಲ್ಲಿನ ಬಿಟ್ಟು ನೆಕ್ಸ್ಟ್ ಯಾರಾದ್ರೂ ವಿನ್ ಆಗ್ಬೋದು ಅಂದ್ರೆ ಯಾರಾಗ್ಬೋದು? ಯಾರು ಗೆಲ್ಲಲ್ಲ. ಗಿಲ್ಲಿ ಸೈಡ್ ಹೋದ ಅಂತಂದ್ರೆ ಎಲ್ಲಾರು ಮನೆಗೆ ಹೋಯ್ತಿರ್ತಾರ ಅಷ್ಟೇ. ಯಾಕೆ? ಗಿಲ್ಲಿಯಿಂದನೇ TRP ನಿಂತಿರೋದು. ಗಿಲ್ಲಿ ಹೋದ ಅಂತಂದ್ರೆ ಆರಾಮಾಗಿ ಎಲ್ಲಾರು ಎಲ್ಲ ಹೋಯ್ತು. ಈ ಸಲ ಅವ್ರ ದೂರ ಮಾಡಕ್ ನೋಡ್ತಿರ್ತಾರೆ. ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಹೌದು, ಅವಳಿಗೆ ಇಷ್ಟ. ಅವ್ರ ಮಧ್ಯೆ ಯಾರು ಬರ್ಬೇಡ್ದು, ನಾವು ಒಬ್ಬರೇ ಫ್ರೆಂಡ್ಸ್ ಆಗಿ 3 ಜನನೇ ಫ್ರೆಂಡ್ಸ್ ಆಗಿ ಮಾತಾಡ್ಬೇಕು ಅಂತ ಅವ್ರಿಗೆ ಆಸೆ. ಅದಕ್ಕೆ ಬೀನ್ ಬೈಗೆಲ್ಲ ಎತ್ಕೋಗಿಡೋದು ತಪ್ಪು ಅಂತ ಏನಿಲ್ಲ, ಸೆಲ್ಫಿಶ್ ಅಂತ ಅನ್ಸ್ಬೋದು. ಒಟ್ನಲ್ಲಿ ಅವಳ ಸ್ನೇಹ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ ಅಷ್ಟೇ. ಅಂದ್ರೆ ಇವಾಗ ಬಿಗ್ ಬಾಸ್ ಅಂದ್ರೆ ಎಲ್ರು ಮನೆ ಒಳಗಡೆ ನಾನ್ ತುಂಬಾ ಕ್ಲೋಸ್ ಆಗಿರ್ಬೇಕು ಈ ವ್ಯಕ್ತಿ ಜೊತೆ. ಆದ್ರೆ ಗೇಮ್ಸ್ ಗಳೆಲ್ಲ ಬಂದಾಗ ನಾನೇ ವಿನ್ ಆಗ್ಬೇಕು ಅನ್ನೋದೊಂದು ಹಠ ಇರತ್ತೆ. ಆದ್ರೆ ಈ ಬಾರಿ ರಕ್ಷಿತಾ ಆ ಒಂದು ಚಾನ್ಸ್ ನ ರಘು ಅವ್ರಿಗೆ ಬಿಟ್ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಅವ್ಳು ಇಟ್ಕೊಂಡಿರೋ ಒಂದು ಪ್ರೀತಿ, ಅಣ್ಣನ ಸ್ಥಾನ ಕೊಟ್ಟಿದ್ದಾಳೆ ರಘುಗೆ. ನಾನು ಡಿಸರ್ವ್ ಗಿಂತ ನಮ್ಮ ಅಣ್ಣ ಡಿಸರ್ವ್ ಇದ್ದಾನೆ ಅಂತ ಅವ್ಳಿಗೆ ಅನ್ಸಿದ್ರೆ ಅವ್ಳು ಕೊಟ್ಟಿದ್ದಾಳೆ ಅಷ್ಟೇ. ಸರಿ ಅಂತ ಅನ್ಸುತ್ತೆ. ಸರಿ ಅಂತ ಅನ್ಸುತ್ತೆ. ಅವಳಿಗಿಂತ ಅವ್ನು ಡಿಸರ್ವ್ ಇದ್ದಾನೆ ಅಂದ್ಮೇಲೆ ಹೋಗ್ತಾನೆ ಅಂತ ಅಂದ್ಮೇಲೆ ಅವ್ಳು ಕಾನ್ಫಿಡೆನ್ಸ್ ಇರುತ್ತೆ, ನಾನು ಹೋಗ್ತೀನಿ ಟಾಪ್ 6 ಗೆ ಅಂತ. ಅದರಿಂದ ರಘು ಬಿಟ್ಕೊಟ್ಟಿರ್ತಾರೆ ಅಷ್ಟೇ. ಸರಿ ಇದೆ, ಬಿಟ್ಕೊಟ್ಟಿದ್ರು. ಈ ಬಾರಿ ಬಿಗ್ ಬಾಸ್ ಅಲ್ಲಿ ನಿಮ್ ಪ್ರಕಾರ ಯಾರು ವಿನ್ ಆಗಬಹುದು? ಗಿಲ್ಲಿನೇ. ಗಿಲ್ಲಿ ಟಾಪ್ 2 ಗೊತ್ತಿಲ್ಲ, ಫಸ್ಟ್ ಗಿಲ್ಲಿ. ಶ್ವೇತಾ ಅಂತ ನೋಡ್ತೀನಿ. ಹೌದು, ಗಿಲ್ಲಿ. ಕಂಟೆಂಟ್ ಕ್ರಿಯೇಷನ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಅಂದ್ರೆ ನೀಟಾಗಿ ಮಾತಾಡ್ತಾರೆ, ಕರೆಕ್ಟಾಗಿ ಮಾತಾಡ್ತಾರೆ. ಯಾರಿಗೆ ಏನ್ ಹೇಳ್ಬೇಕೋ ಕರೆಕ್ಟಾಗಿ ಹೇಳ್ತಾರೆ. ಟಾಸ್ಕ್ ಇಲ್ಲ ಅಂತಂದ್ರೆ ಅವ್ರು ಅಂದ್ರೆ ಕ್ಯಾರೆಕ್ಟರ್ ಅಂತ ಬಂದಾಗ ಯಾರಿಗೆ ಏನ್ ಹೇಳ್ಬೇಕು, ಯಾವ ತರ ರಿಯಾಕ್ಷನ್ ಕೊಡ್ಬೇಕು ಅದು ಕರೆಕ್ಟಾಗಿ ಮಾಡ್ತಾರೆ. ಅಂದ್ರೆ ಅವರು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಬೇರೆ ಹತ್ರ ಮಾತಾಡೋ ರೀತಿ ಆಗಿರ್ಬೋದು, ಯಾರಿಗೂ ಹರ್ಟ್ ಆಗುತ್ತೆ ಅಂತ ಅವ್ರು ಅನ್ಬೋದು. ಬಟ್ ಅವ್ರು ಡೈರೆಕ್ಟ್ ಆಗಿ ಹೇಳಿರ್ತಾರೆ. ಅದಕ್ಕೆ ಇವಾಗ ಏನಾದ್ರು ಫೈನಲ್ ಆಗಿ ನಿಮ್ಗೆ ಏನಾದ್ರು ಬಿಗ್ ಬಾಸ್ ಇಂದ ಆಫರ್ ಏನಾದ್ರು ಬಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಯಾರನ್ನ ಕಳಿಸ್ತೀರಾ ಅಥವಾ ನೀವೇ ಹೋಗ್ತೀರಾ ಅಂತ? ಕಳಿಸ್ತೀನಿ ಅಂತಂದ್ರೆ ನನ್ನ ಫ್ರೆಂಡನ್ನ ಕಳಿಸ್ತೀನಿ. ಫ್ರೆಂಡ್ ಅನ್ನ. ಓಕೆ, ನಿಮ್ಗೆ ಏನಾದ್ರು ಆಫರ್ ಬಂದ್ರೆ ನೀವು ಹೋಗೋಕೆ ರೆಡಿ ಇದ್ದೀರಾ? ಹೋಗಕ್ಕೆ ರೆಡಿ ಇದೀನಿ. ಓಕೆ, ಕನ್ನಡದಲ್ಲಿ ತುಂಬಾ ಇಷ್ಟ ಆಗುವಂತ ಹೀರೋ ಯಾರು ನಿಮ್ಗೆ? ನನಗೆ ದರ್ಶನ್. ಯಾಕೆ ಇಷ್ಟ ಆಗ್ತಾರೆ ಅವರು? ಅಂದ್ರೆ ಅವ್ರ ಪರ್ಸನಾಲಿಟಿ, ಸಿಂಪ್ಲಿಸಿಟಿ, ಅಂದ್ರೆ ಅವ್ರು ಮಾತಾಡೋ ರೀತಿ, ಅಂದ್ರೆ ನೀವು ಏನೇ ಡೈರೆಕ್ಟ್ ಆಗಿ ಹೇಳಿರ್ಬೇಕು. ಸುದೀಪ್ ಹೇಳಲ್ಲ ಅಂತ ಅಲ್ಲ, ಬಟ್ ಒಂದೊಂದು ಟೈಮ್ ಅವರು ಇಂಡೈರೆಕ್ಟ್ ಆಗಿ ಹೇಳಿರ್ತಾರೆ. ಬಟ್ ಇವ್ರು ಆಗಲ್ಲ, ಡೈರೆಕ್ಟ್ ಆಗಿ ಹೇಳಿರ್ತಾರೆ ಅಂತ. ಅಕ್ಕ ನೋಡ್ತೀವಿ ಅಕ್ಕ. ಯಾವ ಸೀಸನ್ ತುಂಬಾ ಇಷ್ಟ ಆಗುತ್ತೆ? ಅಕ್ಕ ಈ ಸೀಸನ್ ಅಕ್ಕ. ಈ ಸೀಸನ್ ಯಾಕೆ? ಅಕ್ಕ ಗಿಲ್ಲಿಂದ ಅಕ್ಕ. ಯಾಕೆ ಗಿಲ್ಲಿ ಇಷ್ಟ? ಅಕ್ಕ ಗಿಲ್ಲಿ ಹೋಗಿರೋದು ಹುಲಿ ತರ, ಇಲಿಗಳನ್ನೆಲ್ಲ ವಾಡದ ಆಚೆಗೆ ಹಾಕ್ತಾವನೆ. ಅಂದ್ರೆ ಈ ಬಾರಿ ಗಿಲ್ಲಿನೇ ವಿನ್ ಆಗೋದು. ಹೌದು ಅಕ್ಕ. ವಿನ್ ಆಗಿಲ್ಲ ಅಂದ್ರೆ ಈಗ ಗಿಲ್ಲಿ ವಿಲ್ಲ ಆಗದೆ ಬಿಗ್ ಬಾಸೇ ಇಲ್ಲ. ಬಿಗ್ ಬಾಸೇ ಇಲ್ಲ. ಹೌದಕ್ಕ, ಮಾತಾಡಿ. ರೈತರ ಮಕ್ಕಳು ಗಿಲ್ಲಿ ಗೆಲ್ಬೇಕು, ರೈತರ ಮಕ್ಕಳು ಬೆಳಿಬೇಕು, ಗಿಲ್ಲಿ ಗೆಲ್ಬೇಕು ಅಷ್ಟೇ. ಮಂಡ್ಯ ಹುಲಿ ಹೋದ್ಮೇಲೆ ಇಡೀ ಇಂಡಿಯಾದಲ್ಲಿರೋ ಎಲ್ಲ ಇಳಿಗಳನ್ನ ವಾಡದಾಚಕೈತೆ. ಮಹಾರಾಷ್ಟ್ರ ಬೇಕಾ, ಕೇರಳ ಬೇಕಾ, ತಮಿಳ್ನಾಡು ಬೇಕಾ ಫ್ಯಾನ್ಸ್? ರಜನಿಕಾಂತ್ ಮನ್ಸ್ನಾಗ ಇದ್ದವನೆ ಅಂದ್ರೆ ಗಿಲ್ಲಿ ಇನ್ನ ಇಡೀ ಇಂಡಿಯಾ ಫ್ಯಾನ್ಸ್ಗಳಿಗೆಲ್ಲಲ್ವಾ? ಇವಾಗ ನೆಕ್ಸ್ಟ್ ಬಿಗ್ ಬಾಸ್ ಅಲ್ಲಿ ಹೌದಕ್ಕ. ನೆಕ್ಸ್ಟ್ ಸೆಕೆಂಡ್ ಯಾರು? ರನ್ನರ್ ಬರೋ ಅಶ್ವಿನಿನೇ ಆಗೋದು. ಅಕ್ಕ ಕಾವ್ಯ ಹೋಗಿ ಮುಂದೆ ಅವ್ರು ಮಾತಾಡ್ದಿಂದ ಮಾತಾಡೋದಲ್ಲ ಬೇಡ ಅಲ್ವಾ? ಅಶ್ವಿನಿ ಹಿಂಗೆ ಆಡ್ತಾಳ, ಟಾಸ್ಕಲ್ಲೂ ಹೊಡಿತಾ ಗೆಲ್ತವ್ರ, ಅವರೇ ರನ್ನರ್ ಅಪ್ ಆಗೋದು. ಒಂದು ಕೈ ಗಿಲ್ಲಿ ಮೇಕ್ ಹೋಯ್ತದೆ, ರನ್ನರ್ ಅಪ್ ಕೈ ಇಲ್ಲಿ ಕೆಳಗಡೆ, ಈ ಕಡೆ ಅಶ್ವಿನಿ ಇರ್ತಾಳೆ, ಈ ಕಡೆ ಗಿಲ್ಲಿ ಇರ್ತಾನೆ ಅಷ್ಟೇ ಅಕ್ಕ.